ಕಷ್ಟ ಅಂತದ್ದು ಇಡೀ 33 ದಿವಸನೂ ಈ ಥರದ ಕಾರ್ಯಕ್ರಮ ಮಾಡಿದ್ದೀರಿ. ಅದು ಸಂಪೂರ್ಣ ಪುಣ್ಯ ಫಲ ನಿಮ್ಗೆ ಬರಲಿ ಮತ್ತು ಸಮಸ್ತ ಸಮಾಜ ಬಾಂಧವರಿಗೂ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸೊಳಗೆ ಏನಿದೆ ಅದು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದಂ ವಿಷ್ಣು ವಿಚಕ್ರಮೇ ತ್ರೈದಾರಿತೇ ಪದಮ್ಮ ಸಮೋಳಪಸ್ಯ ಬಾಂಧುರೇ ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಮ್ಮ ವಿಶ್ವನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವದಪರಮ ನಿತ್ಯಂ ವಿಶ್ವನಾರಾಯಣಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವೋಪಜೀವತಿ ಪತಿಂ ವಿಶ್ವಸ್ಯಾತ್ಮೇಶ್ವರಂ ಶಾಶ್ವತಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ ನಾರಾಯಣ ಪರೋ ಧ್ಯಾತಾಧ್ಯಾನಂ ನಾರಾಯಣ ಪರಃ ಯಚ್ಚ ಕಿಂಚಿಜ್ಜಿಗತ್ ಸರ್ವಂ ದೃಶ್ಯತೆ ಏಷು ಯತೇಪಿ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶ ಪ್ರತೀಕಾ. ಶಾರದಾ ದೇಗುಲದಲ್ಲಿ ಪುರುಷೋತ್ತಮ ಮಾಸದ ಮಂಗಳೋತ್ಸವ ಧಾರ್ಮಿಕ ಆಚರಣೆಯ ಮೂಲಕ ಸಂಘಟನೆ. ನಾರಾಯಣ ರಾವ್ ವೈದ್ಯ, ಗಂಗಾವತಿ. 3 ವರ್ಷಕ್ಕೊಮ್ಮೆ ಆಚರಿಸುವ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸವೆಂದು ವಿಷ್ಣುವಿನ ನಾಮಸ್ಮರಣೆಯ ಮೂಲಕ ಆಚರಿಸಲಾಗುತ್ತಿದ್ದು, ಧಾರ್ಮಿಕ ಸನಾತನ ಧರ್ಮದ ರಕ್ಷಣೆ ಹಾಗೂ ಸಂಘಟನೆಗೆ ಅತ್ಯಂತ ಪೂರಕವಾಗಿದೆ ಎಂದು ಶಂಕರಮಠದ ಧರ್ಮದರ್ಶಿ ನಾರಾಯಣ ರಾವ್ ವೈದ್ಯ ಹೇಳಿದರು. ಅವರು ರವಿವಾರದಂದು ಪುರುಷೋತ್ತಮ ಮಾಸದ ಮಂಗಳೋತ್ಸವ ಧಾರ್ಮಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಶೃಂಗೇರಿಯ ಉಭಯ ಜಗದ್ಗುರುಗಳ ಅನುಗ್ರಹದ ಮೇರೆಗೆ ಸತತ 33 ದಿನಗಳ ಕಾಲ ಪ್ರತಿಯೊಬ್ಬರ ಮನೆಯಲ್ಲಿ ವಿಶೇಷ ಪೂಜೆಯ ಮೂಲಕ ಅಷ್ಟೋತ್ತರ ಪಾರಾಯಣ, ಭಜನೆ, ಮಹಿಳೆಯರಿಗೆ ಉಡಿ ತುಂಬುವಿಕೆ ಸೇರಿದಂತೆ ದಾನ ಧರ್ಮಗಳನ್ನು ಮಾಡುವುದರ ಮೂಲಕ ವಿಷ್ಣುವಿನ ಹಾಗೂ 33 ಕೋಟಿ ದೇವಾನುದೇವತೆಗಳ ಗುರು ಪರಂಪರೆಯನ್ನು ಸ್ಮರಿಸುವುದರ ಮೂಲಕ ಆರಾಧಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಕುಂತಲಾ ರಾಜೀವ್ ಅಧಿಕ ಮಾಸ ಹಾಗೂ ಪುರುಷೋತ್ತಮ ಮಾಸದ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಭೀಮಸೇನ್ ಭಟ್ ಅವರು ಮಹಾಸಂಕಲ್ಪ ಗುರುಪಾದುಕಗಳಿಗೆ ಅಷ್ಟೋತ್ತರ ಮೂಲಕ ಪುಷ್ಪಾರ್ಚನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾರದಾ ಶಂಕರ ಭಜನಾ ಮಂಡಳಿ ನೇತೃತ್ವದಲ್ಲಿ ಭಜನೆ, ಮಹಿಳೆಯರಿಗೆ ಉಡಿ ತುಂಬುವಿಕೆ ಮತ್ತಿತರ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಹಿರಿಯ ಮುಖಂಡರಾದ ಬೀಜಾಮೂರ್ತಿ, ಮಹೇಶ್ ಭಟ್ ಜೋಶಿ, ರಾಘವೇಂದ್ರ ಅಳವಂಡೀಕರ್, ಶೇಷಗಿರಿ ಗಡಾದ್, ಪ್ರಕಾಶ್ ಅಳವಂಡಿ, ಶ್ರೀಧರ್ ಕಾಶಿನಾಥ್, ಬಾಲಕೃಷ್ಣ ದೇಸಾಯಿ, ಅನಿಲ್ ಅಳವಂಡಿ, ಭೀಮಾಶಂಕರ್, ಪ್ರಹ್ಲಾದ್ ದಿಗ್ಗಾವಿ ಇನ್ನಿತರರು ಉಪಸ್ಥಿತರಿದ್ದರು.
ಇನ್ನು ನದಿಗಳಲ್ಲಿ ಗಂಗಾ ನದಿ ತುಂಬಾ ಶ್ರೇಷ್ಠ, ಮತ್ತೆ ತಿಥಿಗಳಲ್ಲಿ ದ್ವಾದಶಿ ತಿಥಿ ತುಂಬಾ ಶ್ರೇಷ್ಠ, ಹಾಗೆ ಮಾಸಗಳಲ್ಲಿ ಅಧಿಕ ಮಾಸ ತುಂಬಾ ಶ್ರೇಷ್ಠ ಅಂತ. ಈ ಅಧಿಕ ಮಾಸದಲ್ಲಿ ನಾವು ಏನೇನು ಪೂಜಾ ಕೈಂಕರ್ಯಗಳನ್ನ ತಗೋತೀವಲ್ಲ ಅದೆಲ್ಲ ಅಧಿಕವಾಗುತ್ತೆ, ಅದ್ರ ಪುಣ್ಯದ ಫಲ ನಮಗೆ ಬರುತ್ತೆ ಅನ್ನೋ ಪ್ರತೀತಿಯನ್ನ ನಾವು ಇಟ್ಕೊಂಡಿರ್ತೀವಿ. ನಾವು ಎಷ್ಟಾದ್ರೂ ದಾನ ಮಾಡ್ಬೋದು ಬೇರೆ ಸಮಯ 7 ಮಾಸಗಳಲ್ಲಿ, ಆದ್ರೆ ಈ ಅಧಿಕ ಮಾಸದಲ್ಲಿ 33 ದಾನಗಳನ್ನ ವಿಶೇಷವಾಗಿ ಕೊಡ್ತೀವಿ. ಯಾರು ಅಂತ ಹೇಳಿದ್ರೆ ನಮ್ಮ ಪುರಾಣಗಳ ಪ್ರಕಾರ ನಾವು ಹೇಳ್ತೀವಿ 3 ಕೋಟಿ ದೇವತೆಗಳಿದ್ದಾರೆ ನಮ್ಮ ಧರ್ಮದಲ್ಲಿ ಅಂತ. ಅಂದ್ರೆ 33 ಕೋಟಿ ದೇವತೆಗಳು. ನಾವು ಮಾಡುವಂತ ಪ್ರತಿ ದಾನ ಒಬ್ಬೊಬ್ಬ ದೇವರಿಗೆ ಅರ್ಪಣೆಯಾಗುತ್ತೆ. ಆ ಒಂದು ವಿಷಯಕ್ಕೆ ಅನುಗುಣವಾಗಿ 33 ದಾನಗಳನ್ನ, ಸಿಹಿ ತಿಂಡಿಗಳನ್ನ ದಾನ ಮಾಡಬೇಕು, ಅದನ್ನ ಕಂಚಿನ ಪಾತ್ರೆಯಲ್ಲಿ ದಾನ ಮಾಡಬೇಕು ಅಂತ ಒಂದು ಪ್ರತೀತಿ ಇದೆ. ಈ ಒಂದು ವಿಶೇಷವಾದಂತಹ ಮಾಸದಲ್ಲಿ ನಾವು ಭಗವದ್ಗೀತೆಯನ್ನ ಪಠಣೆ ಮಾಡಬೇಕು, ಭಾಗವತವನ್ನ ಪಠಣೆ ಮಾಡಬೇಕು, ವಿಷ್ಣು ಸಹಸ್ರನಾಮ. ಶೃಂಗೇರಿ ಶಂಕರ ಮಠದ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಜವಾಗಲೂ ಧಾರ್ಮಿಕ ಕಾರ್ಯಕ್ರಮವೆಂದರೆ ಈ ಸಾರಿ ಕನ್ಫೈನ್ ಟು ಫ್ಯಾಮಿಲಿ, ಅಂದರೆ ಫ್ಯಾಮಿಲಿ ಒಟ್ಟಿಗೆ ಇದ್ದಾಗ ಮಾತ್ರ ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೆಸಿದ್ದೀರಿ. ಪುರುಷೋತ್ತಮ ಮಾಸ ಅಂತಂದು ಈ ನಮ್ಮ ಅಧಿಕ ಮಾಸಕ್ಕಂತಾರೆ. ಸೊ ಇದರಲ್ಲಿ ನಿಮ್ಮ ಯುನಿಕ್ ಅಂದರೆ ಒಟ್ಟಾಗಿ ಒಂದು ಅಭಿಪ್ರಾಯದಂತೆ ಎಲ್ಲರ ಮನೆಯಲ್ಲಿ ಮನೆಯಲ್ಲಿ ಶಂಕರ ಮನೆಯಲ್ಲಿ ಭಜನೆ ಎಂಬ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವೆಲ್ಲ ಮಾಡಿದ್ದು ಭಾಳ ಸಂತೋಷ ಆಗಿದೆ. ನಿಜವಾಗ್ಲೂ ಅಹಂ ಬ್ರಹ್ಮಾಸ್ಮಿ ಟೀಮ್ಗೆ ಮೊನ್ನೆ ನಾನು ಹೇಳಿದೆ, ಪ್ರತಿಯೊಂದು ಮನೆಯಲ್ಲಿ ಮಾಡ್ತಾರೆ, ನಮ್ಮ ದೇವಸ್ಥಾನದಲ್ಲಿ 2 ದಿವಸ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಆ ಒಂದು ರೀತಿ ಸಂಘಟನೆ ಪೂರ್ವವಾಗಿ ಎಲ್ಲ ಸರಿಗದಂತಂದು ಅವ್ರು ಹೇಳಿದರು. ಶೃಂಗೇರಿ ಮಠಕ್ಕೆ ಕೂಡ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದು ಚೆನ್ನಾಗಿ ಮಾಡಿದ್ರಿ, ಇದೇ ರೀತಿ ಕಂಟಿನ್ಯೂ ಮಾಡಿ, ಮುಂದೆ ಕೂಡ ಕಂಟಿನ್ಯೂ ಮಾಡಿದರೆ ಸಮಾಜದ ಎಲ್ಲ ಜನರ ಜೊತೆಗೆ ನಾವು ಒಳ್ಳೆ ರೀತಿಯಿಂದ ಇರ್ಬೋದು ಅನ್ನೋದೊಂದು ಅವರ ಅಭಿಪ್ರಾಯ. ನಿಜವಾಗಲೂ ಬಹಳ ಸಂತೋಷ ಆಗ್ತಿದೆ. ಕಳೆದ 17-5ರಿಂದ ದಿನನಿತ್ಯವೂ ಒಬ್ಬೊಬ್ಬರು ಮನೆಯಲ್ಲಿ ಭಜನೆ ಅಂತಂದರೆ ಆ ನಿಮ್ಮ ಪರಿಸರದಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರೋರು ಕೂಡ ನಿಮ್ಮ ಜೊತೆಗೆ ಬಂದು ಸೇರಿಕೊಂಡು ಇಲ್ಲ ಶೃಂಗೇರಿ ಶಂಕರ ಮಠದ ಒಂದು ಶಾರದಾ ಶಂಕರ ಭಜನಾಮಗಳು ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಸಂತೋಷ ಅಂತ ಜಾಯ್ನ್ ಆಗಿದ್ದು ಕೇಳಿ ನಾವು ಭಾಳ ಚೆನ್ನಾಗಾಯಿತು, ಭಾಳ ಸಂತೋಷ ಆಯಿತು. ಇದೇ ರೀತಿ ಸಂಘಟನೆಯಲ್ಲಿ ನೀವು ಮುಂಚೂಣಿಯಲ್ಲಿ ಇರ್ತೀರಿ, ಮಾಡುತ್ತಾ ಹೋಗಿ ಅನ್ನೋದೇ ನಮ್ಮ ಉದ್ದೇಶ. ಈ 33 ದಿವಸಗಳ ಅಂದರೆ 1 ದಿವಸ ಅಡ್ವಾನ್ಸ್ ಆಗಿ ನೀವು ಮಾಡ್ತಾ ಇದ್ದೀರಿ, ನಾಳೆಗೆ ಇದು ಕಂಪ್ಲೀಟ್ ಆಗ್ತದೆ ಅಂತ ಅನ್ಕೋತೀವಿ ನಾವು. ಆದರೂ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನೀವೆಲ್ಲ ಒಗ್ಗಟ್ಟಾಗಿ ಬಂದಿದ್ದು ನಿಮಗೆ ಭಾಳ ಸಂತೋಷ. ಈ ಒಂದು ಅಧಿಕ ಮಾಸದಲ್ಲಿ ಇದು ಪುರುಷೋತ್ತಮ ಮಾಸ ಅಂತಂದರೆ ವಿಷ್ಣುವಿನ ಒಂದು ಮಾಸ ಅಂತ ಹೇಳ್ತಾರೆ, ಲಕ್ಷ್ಮೀನಾರಾಯಣ ಮಾಸ ಅಂತ ಹೇಳ್ತಾರೆ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಒಂದು ಈ ಒಂದು ಅಧಿಕ ಮಾಸ. ಇದರಲ್ಲಿ ಏನೇನು ನೀವು ಕರ್ಮಗಳನ್ನು ದಾನಗಳನ್ನು ಮಾಡ್ತೀರಿ ಅದು 100 ಪಟ್ಟು ನಿಮಗೆ ವಾಪಸ್ ಬರ್ತದೆ ಅನ್ನೋದು ಒಂದು ಪ್ರತೀತಿ. ಇದೇ ಒಂದು ಸುಸಂದರ್ಭದಲ್ಲಿ ನಮ್ಮ ಶೃಂಗೇರಿ ಪೀಠದ ಜಗದ್ಗುರುಗಳು ಒಂದು ಆದೇಶ ನಮ್ಮೊಟ್ಟಿಗೆ ಎಲ್ಲರೂ ಮಾಡಿದರು. ಓಂ ಶ್ರೀ ಶಂಕರಾಯ ಮಹಾರಾಜರು ಏನು ಒಂದು ಜಪ ಮಾಡಬೇಕು ಅಂತಂದು ಮಾಡ್ಕೊಂಡಿದ್ರು. ಅದು ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಇದು ಅತ್ಯಂತ ರೀತಿಯಿಂದ ಈ 30
ಮೂರು ದಿವಸದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಕಂಟಿನ್ಯೂ ಮಾಡೋದು ಹೋಗಿ ಒಂದು ತಿಂಗಳಿಗೆ ಒಂದು ಸಾರಿ ಕೊಟ್ಟು ಸಾಧ್ಯ ಮಟ್ಟಿಗೆ ಸಂತಾನಕ್ಕೆ ಕೊಟ್ಟರೆ ಅವರು ಟೋಟಲಾಗಿ ಮಾಡಿ ಶೃಂಗೇರಿ ಮಠಕ್ಕೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ. ಸೊ ನಾವು ಕೂಡ ಶೃಂಗೇರಿ ಮಠದಲ್ಲಿ ಪಾಲ್ಗೊಂಡಿದ್ದು ಅವ್ರಿಗೆ ಗೊತ್ತಾಗ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಫೋಟೋಗಳನ್ನು ಹಾಕಿದ್ದಿಲ್ಲ, ನಿನ್ನೆ ಮೊನ್ನೆ ನಾನು ಹಾಕಿದ್ದಕ್ಕೆ ಅವರು ಶ್ರೀನಿವಾಸ ತಂದು ಅವರು ಭಾಳ ಸಂತೋಷಪಟ್ಟರು. ಇಲ್ಲ ಮಾಡ್ತಾರೆ ಅಂದರೆ ನೀವು ಮಾಡ್ತೀರಿ ಎಲ್ಲ ಮಾಡ್ತೀರಿ ಫೋಟೋ ಹಾಕ್ಲಿದ್ದೀರ ಅಂತ ಹೇಳ್ಕೊಂಡು ಹೇಳಿದರು. ಅದಕ್ಕಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಫೋಟೋ ತೆಗೆದಿಲ್ಲಿ ಬಿಡಿ, ನಿಮ್ಮ ಫೋಟೋ ಹಾಕಿದರೆ ಶೃಂಗೇರಿ ಮಠದಲ್ಲಿ ಈ ರೀತಿ ಕಾರ್ಯಕ್ರಮ ಹಾಕುವ ಗೊತ್ತಾಗ್ತದೆ. ದಯವಿಟ್ಟು ಅದನ್ನು 1-2 ಫೋಟೋವನ್ನು ಹಾಕಿ. ಇದೇ ರೀತಿ ಅಧಿಕ ಮಾಸದಲ್ಲಿ ನಮ್ಮ ಶೃಂಗೇರಿ ಶಂಕರ ಮಠದಿಂದ ಒಂದು ಅಭಿಪ್ರಾಯ ಏನಂತಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ನಿತ್ಯ ನೂತನವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕುಟುಂಬದವರಿಗೆ ಆಯುರಾರೋಗ್ಯ, ಭಾಗ್ಯ, ಜಗನ್ಮಾತೆ ಹಾಗೂ ಪರಮ ಪೂಜೆ ಹೊಳೆಗಳು ಇವೆಲ್ಲ ಕುಟುಂಬದವರಿಗೆ ನೀಡಿ ಅಂತ ಶಕ್ತಿ ಕೊಡಿ, ಎಲ್ಲ ಒಳ್ಳೆಯದಾಗಲಿ. ಈ ಕಳೆದ ಸಾರಿ ಕೂಡ ನಾವು ಒಳ್ಳೆಯ ರೀತಿಯಿಂದ ಈ ಒಂದು ಪುರುಷೋತ್ತಮ ಮಾಸವನ್ನು ಮಾಡಿದ್ವಿ. ಈ ಸಾರಿ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ಸಂಚಾಲಕಿ ನಮ್ಮ ಗಾಯತ್ರಿ ಅಳವಡಿಕೆ ಅವರು, ಅದೇ ರೀತಿ ಬಸವನಹಳ್ಳಿ ತ್ರಿಶೂರು ಶ್ರೀದೇವಿ ಪುರಾಣಿಕ ಅವರು ನಿಮ್ಮ ನೇತೃತ್ವದಲ್ಲಿ ಆಗಿರುತ್ತದೆ. ಅದು ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೆದು ಅಂತ ಹೇಳಿ ಭಾಳ ಸಂತೋಷ ಆಗ್ತದೆ. ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಆರ್ಥಿಕ ಅಭಿನಂದನೆಗಳನ್ನು ಹೇಳ್ತಾ ನಾನು ಮಾತುಗಳಿಗೆ ವಿರಾಮ ಕೊಡ್ತೀನಿ. ಇದೇ ರೀತಿ ಒಗ್ಗಟ್ಟಿರಲಿ.